ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ವಿದ್ಯಾಚೇತನ PU ಕಾಲೇಜು ಸಭಾಂಗಣದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪೊಲೀಸ್ ಠಾಣೆ ವತಿಯಿಂದ ಇನ್ಸ್ಪೆಕ್ಟರ್ ಶ್ರೀನಿವಾಸ್ GT ರವರ ನೇತೃತ್ವದಲ್ಲಿ ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ಶ್ರೀಕಾಂತ್, ಆಪ್ತ ಸಮಾಲೋಚಕರು DPO ಅಧಿಕಾರಿ ಮಾರುತಿ, ವಿದ್ಯಾಚೇತನ PU ಕಾಲೇಜಿನ ಪ್ರಾಂಶುಪಾಲರಾದ ರವಿಕುಮಾರ್, ಉಪನ್ಯಾಸಕರು ಮತ್ತು ಉಪನ್ಯಾಸಕಿಯರು ಹಾಗೂ ವಿದ್ಯಾರ್ಥಿನಿಯರುಗಳು ಹಾಜರಿದ್ದರು. ಮೌಲ್ಯವನ್ನು ಉಳ್ಳಂಥ ಕಾರ್ಯಕ್ರಮ. ಒಂದು ದೇಶದಲ್ಲಿ ಒಂದು ಮಗು ಜನನವಾದಾಗಿಂದ ಹಿಡಿದು ಆ ಮಗು ಒಬ್ಬ ಪ್ರಜೆಯಾಗಿ ತನ್ನ ಅಂತಿಮ ದಿನಗಳನ್ನು ಮುಗಿಸುವವರೆಗೂ ಕೂಡ ಕಾನೂನನ್ನು ಪಾಲಿಸುವುದು ಆ ದೇಶದ ಅತ್ಯಂತ ಸುಂದರವಾದಂಥ ಒಂದು ಕಡ್ಡಾಯವಾದಂಥ ಒಂದು ಕಾನೂನಾಗಿರುತ್ತದೆ. ಹಾಗಾಗಿ ಕಾನೂನನ್ನು ಪಾಲಿಸಬೇಕು ಅಂದರೆ ಆ ಮಗು ಆ ದೇಶದಲ್ಲಿ ಹುಟ್ಟಿದ ತಕ್ಷಣವೇ ಆ ಕಾನೂನಿನ ಕೆಳಭಾಗದಲ್ಲಿ ಆ ಮಗು ಬರುತ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಭಾರತ ದೇಶದಲ್ಲಿ ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕಾಗಿದೆ. ಎಸ್ಪೆಷಲಿ ವಿದ್ಯಾರ್ಥಿ ಜೀವನದಲ್ಲಿ ಕಾನೂನು ಬಹಳ ಮುಖ್ಯ. ಯಾಕೆ ಅಂತಂದರೆ ನೀವು ಮುಂದೆ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಬೇಕು ಅಂತಂದರೆ ನಾವು ಶಿಕ್ಷಣದ ಅವಧಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಾನು ಯಾವ ರೀತಿ ನನ್ನ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದನ್ನು ನಾನು ಕಾನೂನಿನ ಮೂಲಕನೇ ಅರಿಬೇಕಾಗ್ತದೆ. ಭಾರತದಲ್ಲಿ ನಾವು ಜನಿಸಿದ ಮೇಲೆ ಭಾರತದ ಈ ನೆಲಕ್ಕೆ, ಭಾರತದ ಈ ಕಾನೂನಿಗೆ ನಾವು ಅತ್ಯಂತ ಮೌಲ್ಯಗಳನ್ನು ಬೆಳೆಸ್ಕೋಬೇಕು. ಜೊತೆಗೆ ಆ ಕಾನೂನನ್ನು ಪಾಲಿಸಲೇಬೇಕಾಗ್ತದೆ. ಕಾನೂನಿಗೆ ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಶ್ರೀಮಂತಿಕೆ ಆಗಲಿ ಇರೋದಿಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ. ಯಾರೇ ಆಗಿರಲಿ, ಅಧಿಕಾರಿ ಆಗಿರಲಿ, ನಾನು ಪ್ರಾಂಶುಪಾಲ ಆಗಲಿ, ನೀವು ಟೀಚರ್ಸ್ ಆಗಿ ಅಥವಾ ನೀವು ವಿದ್ಯಾರ್ಥಿಗಳಾಗಿ, ಸಮಾಜದ ಕೊನೆಯ ಪ್ರಜೆಗೂ ಕೂಡ ಭಾರತ ದೇಶದಲ್ಲಿ ಕಾನೂನು ಒಂದೇ. ಎಲ್ಲರೂ ಕೂಡ ಕಾನೂನನ್ನು ನಾವು ಗೌರವಿಸಬೇಕಾಗ್ತದೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ, ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ, ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮ ಉದ್ದೇಶ ಇವತ್ತಿಂದ ಏನಿದೆ? ಏನ್ ಕಾಣ್ತಾ ಇತ್ತು ನಿಮ್ಗೆ ಬೋರ್ಡಲ್ಲಿ? ಅದಕ್ಕೆ ಕಡೆ ಚಿಕ್ಕದಾಗಿದೆ. ಏನದು? ಅಷ್ಟೇ. ಮಾದಕ ವಸ್ತು ನಮ್ಮ ಟಾಪಿಕ್. ಮಾದಕ ವಸ್ತು ಕೆಟ್ಟದ್ದು, ಆರೋಗ್ಯಕ್ಕೆ ಹಾನಿಕಾರಕ. ಅದು ಎಸ್ಪೆಷಲಿ ಬೆಳೆಯುವಂತ ಮೊಳಕೆಗಳು. ಯಾರು? ಯೂತ್. ನೀವು ಈ ದೇಶದ ಬುನಾದಿ. ನಿಮ್ಮಗಳಿಗೆ ಅದು ಮಾರಕವೇ. ಯಾಕಂದ್ರೆ ನಿಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ, ನಿಮ್ಮ ಕನಸುಗಳನ್ನ ನಶಿಸುತ್ತೆ, ಹಾಳು ಮಾಡುತ್ತೆ ಅದು ಈ ಡ್ರಗ್ಸ್ ಅನ್ನೋ ಪದಾರ್ಥ. ಡ್ರಗ್ಗೆ ಹಲವಾರು ಮುಖಗಳು, ಬಟ್ ಸೇವನೆ ಎಲ್ಲಿಂದ? ಬಾಯಿಂದ, ಮೇಜರ್ ಬಾಯಿಂದ. ಸೆಕೆಂಡ್ ಈ ಮೂಗಿನಿಂದ ಸ್ಮೆಲ್ ಹೇಳ್ಕೊಂತಾರೆ. ಇನ್ನು ಎರಡನೇದು ಮೂಗಿನಿಂದ, ಮೂರನೇದು ಸಿರಿಂಜ್. ಸಿರಿಂಜ್ ಯಾರು ಕೊಡ್ಬೇಕು ನಮಗೆ? ಡಾಕ್ಟರ್ ಕೊಟ್ರೆ ಅದು ಇಂಜೆಕ್ಷನ್ ಆಗುತ್ತೆ, ನಾವು ತಗೊಂಡ್ರೆ ಡ್ರಗ್ ಆಗುತ್ತೆ. ಅಂದ್ರೆ ನಾವು ತಗೊಬೇಕಾರೆ ಡಾಕ್ಟರ್ ತಗೊಬೇಕು. ನೋಡಿದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೆಷರ್ ಮಾಡ್ತಾರೆ ಅಲ್ವಾ, ಎಷ್ಟು ಇರಬೇಕು, ಎಷ್ಟು ಏರ್ ಔಟ್ ಆಗಬೇಕು ಅಂತೆಲ್ಲ ನೋಡ್ಕೊಂಡು ಕೊಡ್ತಾರೆ.
ಅದು ಒಂದು ವ್ಯವಸ್ಥಿತವಾಗಿ ಕೊಡ್ತಾರೆ. ನಾವು ಹಾಗಲ್ಲ, ಎಳೆದು ಬಿಡ್ತೀವಿ. ಈ ಹೋಲಿಗಳಲ್ಲಿ ಪಿಚಕಾರಿ ಬರುತ್ತಲ್ಲ, ನೋಡಿದಿರಾ? ಎಳೆಯೋದು, ಹೊಡ್ಕೊಂಡದು. ಆ ಹೊಡ್ಕೊಳ್ಬೇಕಾದ್ರೆ ಅಷ್ಟೇ ಜೋಶು, ಆಮೇಲೆ ಅವನು ಯಾವ ಲೋಕದಲ್ಲಿ ಇರ್ತಾನೋ ಗೊತ್ತೇ ಇರೋದು. ಹಾಗಾಗಿ ನಿಮ್ಮ ಚಿಕ್ಕ ಚಿಕ್ಕ ತಲೆಗಳು, ಚಿಕ್ಕ ಚಿಕ್ಕ ನಿಮ್ಮ ಏನಂತಾರಲ್ಲ ಯೋಚನೆಗಳನ್ನ ಹಾಳು ಮಾಡೋಂಥದ್ದು. ಅದು ಹೋಗ್ಬೇಕಾದ್ರೆ ದೇಹಕ್ಕೆ ನಿಧಾನವಾಗಿ ಹೋಗುತ್ತೆ. ಒಳಗೆ ಹೋದ್ಮೇಲೆ ಅದರ ಆಟ, ತಗೊಂಡವರೆಗೂ ನಿಮ್ಮ ಆಟ, ತಗೊಂಡ್ಮೇಲೆ ಅದು ನಿಮ್ಮನ್ನ ಮತ್ತಿನ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತಿನ ಲೋಕದಲ್ಲಿ ನಿಮ್ಮಿಂದ ಒಳ್ಳೆ ಕೆಲಸ ಆದರೂ ಮಾಡಿಸ್ಬೋದು, ಕೆಟ್ಟ ಕೆಲಸ ಆದರೂ ಮಾಡಿಸ್ಬೋದು ಅಲ್ವಾ? ನಿಮ್ಮನ್ನ ಹಾರು ಮಾಡ್ಬೋದು, ನೀವು ಇನ್ನೊಬ್ರಿಗೂ ಹೊಡಿಬೋದು, ಇನ್ನೊಬ್ರಿಗೆ ತೊಂದರೆ ಕೊಡ್ಬೋದು, ಏನು ಬೇಕಾದ್ರೂ ಮಾಡಿಸೋದು. ಸುಮಾರು ಜನ ಹುಡುಗರು ಬಂದು ಹೊಡಿತಾ ಇರ್ತಾರೆ, ಚಿಕ್ಕ ಚಿಕ್ಕ ಹುಡುಗರು ಹೊಡಿತಾ ಇರ್ತಾರೆ. ಕೆಲವೊಬ್ರು ಧೈರ್ಯದಿಂದ ಹೊಡಿತಾರೆ, ಕೆಲವೊಬ್ರು ಮತ್ತಿನಿಂದ ಹೊಡಿತಾ ಇರ್ತಾರೆ. ಅಂದರೆ ಇವತ್ತು ಟಾರ್ಗೆಟ್ ಯಾರು? ಮಕ್ಕಳು. ಈಸಿ ಟಾರ್ಗೆಟ್ ನೀವು. ಮೈನರ್ಗೆ ನಮ್ಮ ಕಾನೂನಲ್ಲಿ ವಿಶೇಷವಾದ ಒಂದು ರಕ್ಷಣೆ ಇದೆ. ಅದಲ್ಲ ಜುವೆನೈಲ್ ಆಕ್ಟ್ ಕೇಳಿದ್ದೀರಾ? ಜುವೆನೈಲ್ ಆಕ್ಟ್ ಅಂತ ಒಂದು ಕಾನೂನಿದೆ. ಅದ್ರ ಪ್ರಕಾರ ಎಷ್ಟು ವರ್ಷ? 16 ವರ್ಷನ, 17 ವರ್ಷನ, 18 ವರ್ಷನ? 18 ಗೊತ್ತಲ್ಲ? ಗುಡ್. 18 ವರ್ಷದ ಒಳಪಟ್ಟ ಯಾವುದೇ ಮಕ್ಕಳು ಅಪರಾಧಿಗಳಲ್ಲ. ಅವನ್ನ ನಾವು ಅಪರಾಧಿ ಥರ ನೋಡಬಾರ್ದು, ಅವ್ರಿಗೆ ಟ್ರೀಟ್ ಮಾಡಬಾರ್ದು. ಅವರು ಬಾಲ ಅಪರಾಧಿಗಳು, ಅಂದರೆ ಸಂಘರ್ಷಕ್ಕೆ ಒಳಗಾದ ವ್ಯಕ್ತಿಗಳು. ಸಂಘರ್ಷ ಅಂದ್ರೆ ಏನು? ಸರಿ ತಪ್ಪು ಗೊತ್ತಿಲ್ಲದ ಒಂದು ಸಂಘರ್ಷ. ಭಾಳ ಸರಿ ಹೇಳ್ತಾರಲ್ಲ, ನೀನು ಮಾಡ್ಬೇಕು ಸರಿನಾ ತಪ್ಪು ಅಂದ್ರೆ ಇನ್ನ ಚಿಕ್ಕ ಮಗು ಸುಮ್ಮನೆ ಗೊತ್ತಾಗಲ್ಲ ನನಗೆ ಅಂತಾರೆ. ಈಗ ನಿಮ್ಮ ಅಮ್ಮ ಬೈತಾರಲ್ಲ, ಕೂತಲ್ಲ ಸುಮ್ಮನೆ, ಇನ್ನ ಚಿಕ್ಕ ಮಗಳು ಏನು ಹೇಳಿ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಎಸ್, ಅಂದರೆ ಚಿಕ್ಕ ಮಕ್ಕಳಿಗೆ ವಿಚಾರ ಮಾಡುವಂಥ ಶಕ್ತಿ ಇಲ್ಲ ಅಂತ ದೊಡ್ಡವ್ರನ್ನ ಕಟ್ಟಿದ್ದಾರೆ. ಬಟ್ ಈಗಾಗಲೇ ಚಿಕ್ಕ ಮಕ್ಕಳು ದೊಡ್ಡವ್ರು ಪಾಠ ಹೇಳ್ಕೊಡ್ತಾರೆ ಅಲ್ವಾ? ಈಗ ಇಲ್ಲಿ ಗುರುಗಳು ನೀವಂತ ಗೊತ್ತಾಗಲ್ಲ ನನ್ನ ಟೈಮ್. ಏನು ಸರ್ ಪಾಠ ಹೇಳ್ಬೇಕಾದ್ರೆ ಗುರು ನೀವಾಗಿರ್ತಾರೋ ಅವರಾಗಿರ್ತಾರೋ ಗೊತ್ತಾಗೋದಿಲ್ಲ. ಅಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಹೇಳಕ್ ಬಂದ. ಯಾಕಂದ್ರೆ ಗುರುಗಳಿಗಿಂತ ಹೆಚ್ಚು ತಿಳ್ಕೊಳ್ಳೋಂಥ ವಿದ್ಯಾರ್ಥಿಗಳಿದ್ದೀರ. ಈ ನಿಟ್ಟಿನಲ್ಲಿ ಏನು ಬಂತಂದ್ರೆ ಆ ಮಕ್ಕಳನ್ನ ಕಳಿಸ್ತಾರೆ. ಯಾಕಂದ್ರೆ ತಗಲಾಕೊಂಡ್ರೆ ನಾನು ಮಗು ತಗಲಾಕೊಂಡ್ಲಿ ನಾನು ಸೇಫ್ ಆಗ್ಬೋದು. ಯಾಕೆ ಮಗು ನಾವು ಗದರ್ಸಂಗಿಲ್ಲ, ಹೊಡೆಯಂಗಿಲ್ಲ, ನಾವು ಜೈಲ್ಗೆ ಹಾಕಂಗಿಲ್ಲ. ಅಂದ್ರೆ ಜೈಲ್ ಅಂದ್ರೆ ರೆಗ್ಯುಲರ್ ಜೈಲ್ಗೆ, ಅದಕ್ಕೆ ಬಾಲ ಮಂದಿರ ಅಂತ ಬೇರೆ ಇದೆ. ಮಂದಿರ ಅಂತ ಕರಿತೀವಿ, ಅದನ್ನ ದೇವಸ್ಥಾನ ಅಂತ ಕರಿತೀವಿ, ಬಾಲ ಮಂದಿರಕ್ಕೆ ಹಾಕ್ತೀವಿ. ಅಂದ್ರೆ ಮಕ್ಕಳನ್ನ ಬಳಸ್ಕೊಂಡು ಅಪರಾಧ ಚಟುವಟಿಕೆಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ನಿಮಗೆ ಹೇಳಿದ್ರು, ಸೊ ಒಂದು ಅದನ್ನ ಏನು ಬ್ಯಾನರ್ ಅಲ್ಲಿ ಪ್ರಿಂಟ್ ಮಾಡಿಸಿದರೆ ಅದ್ರ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನ ಕೂಡ ನಿಮಗೆ ಕೊಟ್ಟರು. ಕಾನೂನಿನ ಅರಿವು ಏಕೆ ಮುಖ್ಯ ಆಗ್ತದೆ ಮನುಷ್ಯನಿಗೆ. ಮತ್ತೆ ನಮ್ಮ ಪ್ರಿನ್ಸಿಪಲ್ ಸಾಹೇಬರು ಕೂಡ ಹೇಳಿ ಸರ್, ಸರ್ವಿಸರು ಸರ್ ರವಿಕುಮಾರ್ ಸರ್ ಕೂಡ ನಿಮಗೆ ತುಂಬಾ ಮುಖ್ಯವಾಗಿ ಹೇಳಿದ್ರು. SIR ಏನು ನಮಗೆ ವೋಟರ್ ಐಡಿ, ಇಲ್ಲಿ ಯಾರಾದ್ರೂ ವೋಟರ್ ಐಡಿ ಮಾಡಿಸಿದ್ದೀರಾ? 18ಕ್ಕೆ ಕಾಲಿಡ್ತಾ ಇರೋರು ತುಂಬಾ ಜನ ಇದ್ದಾರೆ ಅಂತ ಅನ್ಕೊಳ್ತೀನಿ. ಸೆಕೆಂಡ್ PUC ಮಕ್ಕಳು, ಓಕೆ, ಫಸ್ಟ್ PUC ಮಕ್ಕಳಿದ್ದಾರೆ, ಒಳ್ಳೆ. ಸೊ ಇಲ್ಲಿ ಯಾವುದೇ ಒಂದು ಕಾನೂನು ಬಂತು ಅಂತ ಹೇಳಿದ್ರು ಕೂಡ, ಅಥವಾ ಸಮಾಜದಲ್ಲಿ ಯಾವುದೇ ಘಟನೆ ನಡೆಯುತ್ತೆ ಅಥವಾ ಯಾವುದಾದ್ರೂ ಒಂದು ವಿಚಾರ ನಡೆಯುತ್ತೆ ಅಂತ ಹೇಳಿದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥವ್ರು ಇದ್ದೇ ಇರ್ತಾರೆ. ಸೊ ಇಲ್ಲಿ ಮಿಸ್ಯೂಸ್ ಮಾಡೋದನ್ನ ಅಥವಾ ನಾವು ಮಿಸ್ಯೂಸ್ಗೆ ಒಳಗಾಗೋದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾನೂನಿನ ಅರಿವು ಅಷ್ಟೇ ಮುಖ್ಯ ಆಗ್ತದೆ. ಮತ್ತೆ ನಾವು ತಿಳ್ಕೊಂಡಿರ್ತಕ್ಕಂಥ ಕಾನೂನನ್ನು ನಮ್ಮಲ್ಲಿ ನಾವು ಹೇಗೆ ಪಾಲ್ಗೊಳಿಸ್ತೀವಿ ಅಥವಾ ಅಳವಡಿಸ್ಕೊಳ್ತೀವಿ ಅಂತ ಹೇಳೋದು ತುಂಬಾ ಮುಖ್ಯವಾದ ವಿಚಾರ ಆಗ್ತದೆ. ಅಂದರೆ ನನ್ನ ಹೆಸರು ಮಾರುತಿ ಅಂತ ಹೇಳಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ನಲ್ಲಿ ವೆಲ್ಬೀಯಿಂಗ್ ಆಫೀಸರ್ ಅಂದರೆ ಸೈಕಾಲಜಿಸ್ಟ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೀನಿ. ಅಂದರೆ ನಮ್ಮ ಪೊಲೀಸ್ನಲ್ಲಿ ಉಂಟಾಗ್ತಕ್ಕಂಥ ಒತ್ತಡ, ಮಾನಸಿಕ ಸಮಸ್ಯೆಗಳು, ಕೌಟುಂಬಿಕ ಕಲಹಗಳು, ಇದೇ ರೀತಿ ಏನು ಮದ್ಯವ್ಯಸನಕ್ಕೆ ಒಳಗಾಗಿರ್ತಕ್ಕಂಥ ಸಿಬ್ಬಂದಿ ಜೊತೆಗೆ ಅವರ ಕುಟುಂಬಸ್ಥರು ಅಥವಾ ಮಕ್ಕಳ ಮಾನಸಿಕ ಆರೋಗ್ಯ ವಿಚಾರವಾಗಿ ಏನಾದರೂ ಸಮಸ್ಯೆ ಆದಾಗ ಅದಕ್ಕೆ ಒಂದು ರೆಮಿಡಿಯೇಷನ್ ಅನ್ನು ಕೊಡೋದಕ್ಕೆ ಅಂತೇಳಿ ಪ್ರತಿ ಡಿಸ್ಟ್ರಿಕ್ಟಲ್ಲೂ ಕೂಡ ಒಬ್ಬ ಸೈಕಾಲಜಿಸ್ಟ್ ಅನ್ನೋದು ಎಲ್ಲ ಜಿಲ್ಲಾ ಪೊಲೀಸ್ಗಳಲ್ಲೂ ಕೂಡ ಇರ್ತಾರೆ. ಸೊ ಇದು ಕೂಡ ಒಂದು ರೀತಿಯಾದ ಅರಿವು ನಿಮಗೆ. ಸೊ ಈ ರೀತಿ ಬಂದಾಗ ನಿಮ್ಮಲ್ಲಿ ಡ್ರಗ್ಸ್ ಯಾಕೆ ಸಮಸ್ಯೆ ಆಗ್ತದೆ ಅಥವಾ ಡ್ರಗ್ಸ್ಗೆ ಯುವ ಜನಾಂಗ ಅಂದರೆ ಈಗ ಏನು ನೀವು ಯೌವನಾವಸ್ಥೆಗೆ ಕಾಲಿಡ್ತಾ ಇದ್ದೀರಾ, ಈ ಒಂದು ಜನಾಂಗವನ್ನೇ ಯಾಕೆ ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಗೆ ನಾವು ಒಂದು ಪಾಲ್ಗೊಳ್ಳೋ ರೀತಿ ಮಾಡ್ತೀವಿ? ಯಾಕೆ ಇದನ್ನ ಒಂದು 40-45 ವರ್ಷದ ಮೇಲ್ಪಟ್ಟವರಿಗೆ ಈ ಕಾರ್ಯಕ್ರಮ ಮಾಡೋದ್ಬಿಟ್ಟು ಒಂದು PUC ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ ಯಾಕೆ ಮಾಡೋ ಪ್ರಯತ್ನ ಮಾಡ್ತೀರಿ? ಯಾರಾದ್ರೂ ಉತ್ತರ ಹೇಳ್ಬೋದಾ ಇದಕ್ಕೆ? ಹೇಳಮ್ಮ, ಕರೆಕ್ಟ್ ಹೇಳಿ. ಅವರೇ ಜಾಸ್ತಿ ಇದಕ್ಕೆ ಒಳಪಟ್ಟಿರ್ತಾರೆ, ಅದಕ್ಕೋಸ್ಕರ ಅವ್ರಿಗೇನೆ ಹೇಳ್ತಾರೆ. ಈ ಒಂದು ವಯಸ್ಸಿನ ಮಕ್ಕಳು ಡ್ರಗ್ಸ್ಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಈ ಒಂದು ಏನು ವಯಸ್ಸಿನ ಮಕ್ಕಳಿಗೆ ನಾವು ಒಂದು ಕಾರ್ಯಕ್ರಮಗಳನ್ನು, ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆಯ ಉತ್ತರ. ಯಾರಾದರೂ ಉತ್ತರ ಹೇಳ್ಬೋದಾ ವಿದ್ಯಾರ್ಥಿಗಳು? ಈ ಒಂದು ವಯಸ್ಸಿನಲ್ಲೇ ಏನು PUC ಅಥವಾ ಡಿಗ್ರಿ ವಯಸ್ಸಿನಲ್ಲಿ ಒಂದು
16ರಿಂದ 20 ವಯಸ್ಸಲ್ಲಿ ಇದರ ಮಧ್ಯದಲ್ಲಿ ಇರ್ತಕ್ಕಂಥ ಮಕ್ಕಳೇ ಹೆಚ್ಚಾಗಿ ಒಂದು ಮಾದಕ ವ್ಯಸನಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚು. ಯಾಕಿರಬಹುದು? ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಮನಸ್ಸು ಎಲ್ಲದರ ಕಡೆ ಕೂಡ ಒಂದಷ್ಟು ಕುತೂಹಲನ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಎಲ್ಲವನ್ನು ಕೂಡ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಅನ್ನೋದು ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಇದು ನಿಮಗೆ ಯಾವುದಾದ್ರೂ ಮೊಬೈಲ್ ಕೈಗೆ ಸಿಕ್ತು ಅಂತ ಹೇಳಿದ್ರೆ ಸಂಪೂರ್ಣ ಇದ್ರ ಒಳಗಡೆ ಏನಿರಬಹುದು ಅನ್ನೋದನ್ನ ಎಕ್ಕಿ ತೆಗಿಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಹೌದಾ? ಸೊ ಎಲ್ಲವನ್ನು ಕೂಡ ಒಂದು ರೀತಿ ಪ್ರಯೋಗಾತ್ಮಕವಾಗಿ ನೋಡ್ತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ, ಅದು ಗ್ರೋತ್ ಸ್ಪರ್ಟ್ ಅಂತ ಏನು ಹೇಳ್ತೀವಿ, ಅಥವಾ ಒಂದು ಬೆಳವಣಿಗೆಯ ಪೂರಣ ಅಂತ ಹೇಳ್ತೀವಿ. ಇದಕ್ಕೆ ನಿಮ್ಮ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಬೆಳವಣಿಗೆ ಆಗ್ತಕ್ಕಂಥ ಏನು ಒಂದು ಎರ ಏನಿದೆ ಈ ಒಂದು ಪೀರಿಯಡ್ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಗ್ತದೆ. ಸೊ ಇಂಥ ವಯಸ್ಸಿನಲ್ಲಿ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಕೆಲವೊಂದಷ್ಟು ಬದಲಾವಣೆಗಳು ಏನು ಫಿಸಿಕಲ್ ಅಥವಾ ಬಯಾಲಜಿಕಲಿ ಮತ್ತೆ ಸೈಕಾಲಜಿಕಲಿ ಕೆಲವೊಂದು ಚೇಂಜಸ್ ಆಗೋದ್ರಿಂದ ಎಲ್ಲವನ್ನು ಕೂಡ ಒಂದು ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು, ಜೊತೆಗೆ ಒಂದು ಸ್ವಲ್ಪ ರಿಸ್ಕ್ ತಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಈಗಾಗಲೇ ಇರೋದ್ರಿಂದ ಈ ರೀತಿಯಾದ ಒಂದು ಎಕ್ಸ್ಪೋಸ್ ಸಿಕ್ಕಿದಾಗ ಅಥವಾ ಇದಕ್ಕೆ ಒಂದು ಸ್ವಲ್ಪ ಅವಕಾಶಗಳು ಸಿಕ್ಕಾಗ ನಿಮ್ಮನ್ನ ನೀವು ಅದರಲ್ಲಿ ತೊಡಗಿಸ್ಕೊಳ್ಳತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ವಯಸ್ಸಿನ ಮಕ್ಕಳಿಗೆ ಅಥವಾ ಏನು ಯೌವನಾವಸ್ಥೆಗೆ ಕಾಲಿರ್ತಕ್ಕಂಥವರಿಗೆ ಈ ಒಂದು ಕಾರ್ಯಕ್ರಮ ತುಂಬ ಮುಖ್ಯ ಆಗ್ತದೆ. ಸೊ ಇಲ್ಲಿ ಮಾದಕ ವ್ಯಸನಕ್ಕಾಗಿರಲಿ ಅಥವಾ ಮದ್ಯ ವ್ಯಸನಕ್ಕಾಗಿರಲಿ ಮನುಷ್ಯ ಯಾಕೆ ಅದಕ್ಕೆ ಹೋಗ್ತಾನೆ ಅಂತ ಹೇಳಬೇಕು ಅಂದರೆ ಕೆಲವೊಂದು ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಡ್ರಗ್ಸ್ ತಗೊಳ್ತಕ್ಕಂಥದ್ದು ಅಥವಾ ಮಾದಕ ವ್ಯಸನಗಳನ್ನು ತಗೊಳ್ತಕ್ಕಂಥದ್ದು ತುಂಬ ಅಪಾಯಕಾರಿ ಅಂತ ಎಲ್ಲರಿಗೂ ಗೊತ್ತಿದೆಯಾ? ಬದುಕಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತದೆ ಮತ್ತೆ ಸಮಾಜದಲ್ಲಿ ನಾವು ಬಹಿಷ್ಕೃತವಾಗಿ ಇರಬೇಕಾಗ್ತದೆ ಅನ್ನೋ ಒಂದು ವಿಚಾರಗಳು ಕೂಡ ಇದೆ. ಏನು ಅಬ್ಯೂಸ್ಗೆ ಒಳಪಟ್ಟಾಗ ಅಂದರೆ ನಾವು ಯಾವಾಗ ಅಡಿಕ್ಷನ್ಗೆ ಒಳಪಡ್ತೀವಿ ಆಗ ಸಮಾಜದಿಂದ ಐಸೋಲೇಷನ್ ಅನ್ನ ಅನುಭವಿಸ್ಬೇಕಾಗ್ತದೆ ಲಾಂಗ್ ಪೀರಿಯಡ್ ಅಲ್ಲಿ ಅಂತೇಳಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅಥವಾ ಎಲ್ಲರಿಗೂ ಗೊತ್ತಿದೆಯಾ? ನಿಮಗೆ ಅಂತಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅದು ಗೊತ್ತಿದ್ರೂ ಕೂಡ ಯಾಕೆ ಮನುಷ್ಯ ಒಂದು ಅಡಿಕ್ಷನ್ಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚು? ಸೊ ನೀನಲ್ಲಿ ಅದನ್ನ ಬೇಡ ಅಂತ ಹೇಳೋದಕ್ಕೆ ಶಕ್ಯನಾಗಿಲ್ಲದೆ ಇದ್ದಾಗ ಅಥವಾ ನಾನು ಬೇಡ ಅಂತ ಹೇಳಿದ್ರೆ ಈ ಗುಂಪಿಗೆ ನನ್ನನ್ನು ಸೇರಿಸ್ಕೊಳ್ಳದೆ ಇರಬಹುದು ಅನ್ನೋ ಒಂದು ಆತಂಕ ನಿನ್ನಲ್ಲಿ ಬಂದಾಗ, ಫಿಯರ್ ಆಫ್ ರಿಜೆಕ್ಷನ್ ಅಂತ ಹೇಳೋದು, ನನ್ನನ್ನು ಇಲ್ಲಿ ಇವರ ಗುಂಪಿಗೆ ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಂತ ನಿಮಗೊಂದು ಯೋಚನೆ ಬರ್ತದೆ. ಈಗ ಎಲ್ಲರೂ ಒಂದು ನಿಮಗೆ ಕೆಲವೊಂದು ಏನು ಫೆಬ್ರವರಿಯಲ್ಲಿ ಕೆಲವೊಂದು ಏನು ಎಥ್ನಿಕ್ ಡೇ ಅಂತೆಲ್ಲ ಮಾಡಿದ್ದೀರಾ ನಿಮ್ಮ ಸ್ಕೂಲ್ಸಲ್ಲಿ? ಇನ್ನೂ ಕಾಲೇಜ್ಗೆ ಎಂಟರ್ ಆಗ್ತಾ ಇದ್ದೀರಾ? ಈಗ ಕೆಲವೊಂದು ಕಾಲೇಜಸಲ್ಲಿ ಎಥ್ನಿಕ್ ಡೇ ಅಥವಾ ಎಥ್ನಿಕ್ ವೇರ್ ಅಂತೆಲ್ಲ ಮಾಡ್ತಾರೆ. ಅಂದರೆ ಇವತ್ತು ಸೋಮವಾರ ಎಲ್ಲರೂ ಕೂಡ ಈ ರೀತಿಯಾದ ಡ್ರೆಸ್ ಹಾಕೊಂಡು ಬರಬೇಕು ಅಥವಾ ಈ ಕಲರ್ ಡ್ರೆಸ್ ಹಾಕೊಂಡು ಬರಬೇಕು ಅಂತಂದಾಗ ನಿಮಗೆ ಆ ಡ್ರೆಸ್ ಹಾಕೊಳ್ಳದೆ ಬರೋದಕ್ಕೆ ಮುಜುಗರ ಆಗ್ತದೆ ಅಥವಾ ಬೇಜಾರಾಗ್ತದೆ. ಹೌದಾ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನನ್ನ ಗುಂಪು ನನ್ನನ್ನು ಸೇರಿಸ್ಕೊಳ್ಳದೆ ಇದ್ರೆ ಅನ್ನೋ ಒಂದು ಫಿಯರ್ ಆಫ್ ರಿಜೆಕ್ಷನ್ ನಿಮ್ಮಲ್ಲಿ ಕಾಣಿಸ್ಕೊಳ್ತದೆ. ಆ ಕಾರಣಕ್ಕೆ ಸೊ ಡ್ರಗ್ಸ್ಗೂ ಕೂಡ ಅಥವಾ ಮಾದಕ ವ್ಯಸನಕ್ಕೂ ಕೂಡ ನಾನು ಇದನ್ನು ತಗೊಳ್ಳದೆ ಹೋಯ್ತು ಅಂತ ಹೇಳಿದ್ರೆ ನನ್ನ ಗುಂಪಿಗೆ ಅಥವಾ ನನ್ನನ್ನು ಅವರ ಗುಂಪಿಗೆ ಸೇರಿಸ್ಕೊಳ್ಳದೆ ಇರಬಹುದು ಅನ್ನೋ ಒಂದು ಆತಂಕಕ್ಕೆ ಒಳಗಾದಾಗ ನೀವು ಅದಕ್ಕೆ ಬೇಡ ಅಂತ ಅನ್ನಕ್ಕಾಗದೆ ನೀವು ಅದಕ್ಕೆ ಒಳಪಡುವಂಥ ಹೆಚ್ಚು ಸಾಧ್ಯತೆಗಳು ಇರ್ತದೆ. ಸೊ ಇನ್ನೂ ಕೆಲವೊಂದು ಸ್ಟ್ರೆಸ್ ರಿಲೇಟೆಡ್ ಯಾವುದಾದ್ರೂ ಒಂದು ಭಾವನೆಗಳನ್ನು ನಿಮಗೆ ವ್ಯಕ್ತಪಡಿಸೋದಕ್ಕೆ ಸರಿಯಾದ ಒಂದು ಸ್ನೇಹಿತರ ಸಂಘ ಇಲ್ಲದೆ ಇದ್ದಾಗ ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆಗೆ ನೀವು ಸರಿಯಾದ ಸಂಪರ್ಕ ಇಟ್ಕೊಳ್ಳದೆ ಇದ್ದಾಗ ಅಥವಾ ನಿಮ್ಮ ಗುರುಗಳು ಅಂತ ಏನು ಟೀಚರ್ಸ್ ಅಥವಾ ಲೆಕ್ಚರರ್ಸ್ ಇರ್ತಾರೆ ಇವ್ರ ಜೊತೆಗೆ ನೀವು ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಳ್ಳದೆ ಇದ್ದಾಗ ನಿಮಗೆ ಒಂದು ರೀತಿಯಾದ ಒಂದು ವೆಂಟಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಡ್ರಗ್ಸ್ ತಗೊಂಡಾಗ ವ್ಯಕ್ತಿಗೆ ಏನಾಗ್ತದೆ ಮತ್ತೆ ಅವನಿಗೆ ಯಾಕೆ ಅದು ಒಂದ್ಸಲ ಬೈ ಕ್ಯೂರಿಯಸ್ ತಗೊಂಡ್ರು ಕೂಡ ಹಾಗೆ ಮುಂದುವರಿತಾನೆ ಅನ್ನೋ ಒಂದು ಪ್ರಶ್ನೆ ನಿಮಗೆ ಇರುತ್ತದೆ. ಹೌದಾನೆ? ಡ್ರಗ್ಸ್ ತಗೊಂಡಾಗ ಮನುಷ್ಯನಲ್ಲಿ ಏನಾಗ್ತದೆ ನಿಮಗೆ ಐಡಿಯಾ ಇದೆಯಾ? ಡ್ರಗ್ಸ್ ಅನ್ನೋದನ್ನ ಮಾದಕ ವ್ಯಸನ ಅನ್ನೋದನ್ನ ತಗೊಂಡಾಗ ಒಬ್ಬ ವ್ಯಕ್ತಿಗೆ ಏನಾಗ್ತದೆ ಅಥವಾ ಅವನಿಗೆ ಯಾವ ರೀತಿಯಾದ ಭಾವನಾತ್ಮಕ ವರ್ತನಾತ್ಮಕ ಸಮಸ್ಯೆಗಳಾಗ್ತದೆ ಅಥವಾ ಒಂದು ಲಾಭ ಆಗ್ತದೆ ಇದ್ರ ವಿಚಾರವಾಗಿ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಯಾವಾಗ ಒಬ್ಬ ವ್ಯಕ್ತಿ ಮಾದಕ ವಸ್ತು ಅಥವಾ ಮಾದಕ ವ್ಯಸನಕ್ಕೆ ಒಳಗಾಗ್ತಾನೆ ಅಥವಾ ಮದ್ಯ ವ್ಯಸನವನ್ನ ಅಥವಾ ಮದ್ಯವನ್ನು ಒಳಗಡೆ ತಗೊಳ್ತಾನೆ ಆಗ ನಿಮ್ಮ ಬ್ರೈನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಆಗ್ತದೆ. ಅಂದರೆ ಡೊಪಮಿನ್ ಅನ್ನೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಕೂಡ ಹೌದು, ಅದು ಒಂದು ನ್ಯೂರೋ ಕೆಮಿಕಲ್ ಕೂಡ ಹೌದು. ಅದು ಹೆಚ್ಚಾಗಿ ಸ್ರವಿಕೆ ಆಗೋದ್ರಿಂದ ವ್ಯಕ್ತಿಯಲ್ಲಿ ಒಂದು ರೀತಿಯಾದ ಮಹೋನ್ನತ ಭಾವನೆ ಕಾಣಿಸ್ಕೊಳ್ತದೆ. ಅಂದರೆ ಒಂದು ಯಾವುದೇ ವಿಚಾರ ಆಗಿರಲಿ ಓವರ್ ಕಾನ್ಫಿಡೆನ್ಸ್ ಬರ್ತದೆ ಮನುಷ್ಯನಿಗೆ. ತಾತ್ಕಾಲಿಕವಾಗಿ ಅವನಲ್ಲಿರ್ತಕ್ಕಂಥ ಭಯ, ಆತಂಕಗಳು, ಒತ್ತಡಗಳು ಇದರಿಂದ ಹೊರಗಡೆ ಬರೋ ಪ್ರಯತ್ನ ಆಗ್ತದೆ ಅಲ್ಲಿ. ಅಂದರೆ ಆ ಒಂದು ರಿಲೀಫ್ ಮಾಡೋದಕ್ಕೆ ಅಥವಾ ಬ್ರೈನ್ ರಿವಾರ್ಡ್ಸ್ ತಗೊಳ್ಳೋದಕ್ಕೆ ಒಂದು ರೀತಿ ನನಗೆ ನಾನು ಗ್ರ್ಯಾಂಡೋಸಿಟಿ ಅಥವಾ ನನ್ನನ್ನು ನಾನು ಹೀರೋ ಅಂತ ಅಂದ್ಕೊಳ್ಳೋ ಒಂದು ಭಾವನೆನ ಅಲ್ಲಿ ಹೊಸದಾಗಿ ತಗೊಂಡಾಗ ವ್ಯಕ್ತಿ ಅದನ್ನು ಅನುಭವಿಸ್ತಾನೆ. ಮತ್ತು ಅದೇ ರೀತಿಯಾದ ಒಂದು ಅನುಭವವನ್ನು ತಗೊಳ್ಬೇಕು ಅಂತ ಹೇಳಿದರೆ ಇವತ್ತು ಏನು ಕ್ವಾಂಟಿಟಿ ತಗೊಂಡಿದ್ದ ಅಷ್ಟೇ ಕ್ವಾಂಟಿಟಿ ತಗೊಂಡ್ರೆ ಇನ್ನು ಮುಂದೆ ಅವನಿಗೆ ಅದು ಅನುಭವ ಬರೋದಿಲ್ಲ. ಅದನ್ನೇ ಹೆಚ್ಚಿನ ಮಟ್ಟದಲ್ಲಿ ತಗೊಳ್ಳೋ ಒಂದು ಹಂತಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅವನಲ್ಲಿ ಒಂದು ಟಾಲರೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಕೆಲವೊಂದಷ್ಟು ಪ್ರಿಕಾಷನ್ಸ್ ಮುಂಜಾಗ್ರತೆಗಳನ್ನು ನೀವು ತಗೊಳ್ಬೇಕಾಗ್ತದೆ.
ಸೊ ಈ ಮುಂಜಾಗ್ರತೆಗಳನ್ನು ಹೇಗೆ ತಗೊಳ್ಬೇಕು ಅಂತ ಒಂದು ಅವೇರ್ನೆಸ್ ಕೊಡೋದೇ ಈ ಒಂದು ಅಭಿಯಾನದ ಏನು ರೈಸ್ ಬೇಡ ಬ್ರೋ ಅಭಿಯಾನ ಅಂತ ಏನು ನಾವು ಸರ್ಕಾರದ ವತಿಯಿಂದ ಪೊಲೀಸ್ ಇಲಾಖೆಯ ಮೂಲಕ ನಾವೇನು ಕೆಲವೊಂದು ಅಭಿಯಾನಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದರ ಮುಖ್ಯ ಉದ್ದೇಶನೇ ನಿಮಗೆ ಆ ರೀತಿಯಾದ ಅವಕಾಶಗಳು ಬಂದಾಗ ಅದಕ್ಕೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಗೆ ತಗೊಳ್ಬೇಕು, ಮತ್ತು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂಥವ್ರು, ನಿಮ್ಮ ಕಸಿನ್ಸು ಅಥವಾ ನಿಮಗೆ ಸಂಬಂಧಪಟ್ಟವರು ಅಥವಾ ನಿಮಗೆ ಪರಿಚಯಸ್ಥರು ಯಾರಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೋಸ್ಗೆ ಒಳಗಾದಾಗ, ಎಕ್ಸ್ಪೋಸ್ ಅಂತ ಹೇಳಿದರೆ ಆ ಒಂದು ಪ್ರಯೋಗಕ್ಕೆ ಒಳಗಾಯಿತು ಅಂತ ಹೇಳಿದ್ರೆ ಅವರನ್ನ ಇದ್ರ ಮೂಲಕ ಹೊರಗಡೆ ತರಿಸೋದು, ಜೊತೆಗೆ ನಿಮ್ಮನ್ನು ನೀವು ಒಳಗಾಗದೇ ಇರೋ ರೀತಿ ನಿಮ್ಮನ್ನು ನೀವು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನಿಮಗೆ ಅರಿವು ಮೂಡಿಸೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ರೈಸ್ ಅನ್ನುವಂಥ ಒಂದು ಪದದ ಪೂರ್ಣಾರ್ಥ ಏನು, ಫುಲ್ ಫಾರ್ಮ್ ಏನು ಅಂತ ಎಲ್ರಿಗೂ ಮನವರಿಕೆ ಆಯ್ತಾ? ಅದು ರೈಸ್ ಅಂದರೆ ಫಸ್ಟ್ ನಾವು ರಿಫ್ಯೂಸ್ ಮಾಡಬೇಕು, ಡ್ರಗ್ಸ್ನ ಬೇಡ ಅಂತ ಹೇಳಬೇಕು. ಐ ಅಂದರೆ ಇನ್ಫಾರ್ಮ್ ಅದರ್ಸ್ ದಟ್ ದೇ ಆಲ್ಸೋ ಶುಡ್ ರಿಫ್ಯೂಸ್ ಡ್ರಗ್ಸ್. ಅರ್ಥ ಆಯ್ತಾ? ನೀವು ಇಲ್ಲಿ ಎಷ್ಟು ಜನ ಇದ್ದೀರಾ ಟೋಟಲ್ ಈ ಕ್ಲಾಸ್ ರೂಮಲ್ಲಿ? 150. ಈ 150 ಜನ ಇನ್ನೂ ಪ್ರತಿಯೊಬ್ಬರು ಅಟ್ಲೀಸ್ಟ್ 5 ಜನಕ್ಕಾದರೂ ಈ ಪ್ರೋಗ್ರಾಮ್ನ ಕುರಿತು ಮಾಹಿತಿನ ಶೇರ್ ಮಾಡ್ಕೋಬೇಕು. ಓಕೆ, ಯಾಕಂತ ಹೇಳಿದ್ರೆ ಈ ರೈಸ್ ಅಭಿಯಾನ ಮತ್ತು ಬೇಡ ಬ್ರೋ ಅಭಿಯಾನದಿಂದ ಕರ್ನಾಟಕ ಸರ್ಕಾರ ಜೂನ್ 30ರವರೆಗಿನ ಮಾಹಿತಿಯ ಪ್ರಕಾರ ಸುಮಾರು 8.3 ಲಕ್ಷ ಜನರನ್ನು ತಲುಪಿದ್ದೀವಿ ನಾವು ಸ್ಟೂಡೆಂಟ್ಸ್. 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಿರುವಂಥ 8.3 ಲ್ಯಾಕ್ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ನಾವು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋರ್ಸಸ್ ಮೂಲಕ ಈ ಬೇಡ ಬ್ರೋ ಅಥವಾ ರೈಸ್ ಅಂತ ಅಭಿಯಾನ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ನಾವು ಮಾಹಿತಿ ತಿಳಿಸಿದ್ದೀವಿ. ಸೊ 8.3 ಲ್ಯಾಕ್ಸ್ ಜನ 5 ಜನಕ್ಕೆ ಇನ್ಫಾರ್ಮ್ ಮಾಡಿದ್ರೆ ಎಷ್ಟು ದೊಡ್ಡ ಹ್ಯೂಜ್ ಕ್ರೌಡ್ಗೆ ಇದು ಅರಿವಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಚಿಕ್ಕದಾಗಿ ಒಂದು ಅಂದಾಜು ಕೊಡ್ತಾ ಇದ್ದೀನಿ. ನಾನು ಶ್ರೀಕಾಂತ್, ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಈಗಾಗಲೇ 7 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆಗೊಳಗಾಗಬಹುದಂಥ ಪ್ರಕರಣಗಳು ಎಷ್ಟು 2023 ಜನವರಿಯಿಂದ ಟಿಲ್ ಡೇಟ್ ಸುಮಾರು 850 ಕೇಸ್ಗಳನ್ನು ಅಟೆಂಡ್ ಮಾಡಿದ್ದೀವಿ. ಏನಕ್ಕೆ? ಅಪರಾಧ ಸ್ಥಳ ಪರಿಶೀಲನೆ ಮಾಡೋದಕ್ಕೆ. ಅಲ್ಲಿ ಸಿಗುವಂಥ ಭೌತಿಕ ಗುರುಗಳನ್ನು ವೈಜ್ಞಾನಿಕವಾಗಿ ಕಲೆ ಹಾಕಿ ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡೋದಕ್ಕೆ. ಅರ್ಥ ಆಯ್ತಾ? ನನ್ನಂಥ ಮಾರುತಿ ಸರ್ ಅಂತ ಇನ್ಸ್ಪೆಕ್ಟರ್ ಅಂತ ಏನು ಮೌಲ್ಯ ಹೊಂದಿರುವಂಥ ವ್ಯಕ್ತಿಗಳಿಂದ ನಿಮಗೆ ಈ ಥರ ಟಾಕ್ಸ್ ಪದೇ ಪದೇ ಸಿಕ್ಕೋದಿಲ್ಲ. ಅರ್ಥ ಆಗ್ತಿದೆಯಾ? ನಿಮಗೆ ಈ ಸಭೆಯ ಸೀರಿಯಸ್ನೆಸ್ ಅರ್ಥ ಆಗಲಿ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ನಮ್ಮಿಂದ ನಿಮ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ, ವಿ ಆರ್ ಆಲ್ ಫೀಲ್ಡ್ ಎಕ್ಸ್ಪರ್ಟ್ಸ್. ಜನರ ಜೊತೆ 1 to 1, ಸಮಾಜದ ಜೊತೆ 1 to 1 ನಾವು ದಿನನಿತ್ಯ ನಮ್ಮ ಕೆಲಸವನ್ನು ಮಾಡ್ತಾ ನಾವು ಗಳಿಸಿರೋಂಥ ಅನುಭವನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ಯಾಕೆ? ನಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗಲಿ ಅಂತ. ಏನೋ ಅಪರಾಧಗಳ ಸಂಖ್ಯೆ ಕಡಿಮೆ ಆಗಲಿ, ಡ್ರಗ್ ಅಬ್ಯೂಸರ್ಸ್ ಸಂಖ್ಯೆ ಕಡಿಮೆ ಆಗಲಿ, ಡ್ರಗ್ ಪೆಡ್ಲರ್ ಸಂಖ್ಯೆ ಕಡಿಮೆ ಆಗಲಿ, ಡ್ರಗ್ ಮ್ಯಾನುಫ್ಯಾಕ್ಚರರ್ ಸಂಖ್ಯೆ ಕಡಿಮೆ ಆಗಲಿ ಅಂತ. ಇದಕ್ಕೆ ಡ್ರಗ್ ಅಬ್ಯೂಸ್ಗೆ ಒಳಗಾದಂಥವ್ರಿಗೆ ಆ ರೀತಿಯಾದಂಥ ಮುಜುಗರವನ್ನು ನಾವು ಅನುಭವಿಸೋಕ್ಕೆ ಬಿಡೋದು ಬೇಡ. ಹಾಗಾಗಿ ನೀವು ಅಂಥವ್ರನ್ನ ಎಂಪವರ್ ಮಾಡಬೇಕು, ಸಬಲೀಕರಣ ಮಾಡಬೇಕು, ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ವಾಪಸ್ ಕರ್ತರಬೇಕು. ಇದು ನಿಮ್ಮೆಲ್ಲರ ಕರ್ತವ್ಯ. ಓಕೆ, ನಾನು ನಿಮ್ಗಾಗಲೇ ಹೇಳ್ತಾ ಇದ್ದೆ, 8ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಸುಮಾರು 8.3 ಲಕ್ಷ ಜನರನ್ನ ನಾವು ಆಲ್ರೆಡಿ ತಲುಪಿದ್ದೀವಿ ಅಂತ. ಸೊ ಯಾಕೆ ಬರೀ 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಇರೋ ವಿದ್ಯಾರ್ಥಿಗಳನ್ನ ನಾವು ತಲುಪ್ತಾ ಇದ್ದೀವಿ? ನೀವು ಮುಂದಿನ ಭಾರತ ನೀವೇ, ಮುಂದಿನ ಮಾಗಡಿ ನೀವೇ, ಕರೆಕ್ಟಾ? ಇವೆಲ್ಲ ಮಾಗಡಿ ತಾಲೂಕರೇ ಅಲ್ವಾ? ಸೊ ಮಾಗಡಿ ತಾಲೂಕಿನ ಮುಂದಿನ ಪ್ರತಿನಿಧಿಗಳು ನೀವು, ಮುಂದಿನ ನಾಗರಿಕರು ನೀವು, ಮುಂದಿನ ಮಹಾನಾಗರಿಕರು ನೀವು. ಹಾಗಾಗಿ ನಿಮ್ಮಲ್ಲಿ ಬೇಡ ಬ್ರೋ ಅನ್ನೋ ಅಭಿಯಾನದ ಮೂಲಕ ನಾವು ಈ ರೈಸ್ ಅನ್ನೋ ಕಾನ್ಸೆಪ್ಟಲ್ಲಿ ನಿಮಗೆ ಡ್ರಗ್ಸ್ ಬಗ್ಗೆ ಅರಿವನ್ನು ಮೂಡಿಸಿದಾಗ ಏನಾಗುತ್ತೆ, ಮಾಗಡಿ ವಿಲ್ ಬಿಕಮ್ ಅ ಹೆಲ್ದಿ ತಾಲೂಕು, ಮಾಗಡಿ ವಿಲ್ ಬಿಕಮ್ ಅ ನಾಗರಿಕ ತಾಲೂಕು. NDPS ಆಕ್ಟ್ ಕೆಳಗಡೆ ಡ್ರಗ್ ಅಬ್ಯೂಸ್ಗೆ ನೀವು ಒಳಗಾದಾಗ ನೀವು ಒಂದು ಚಿಕ್ಕ ಒಂದು ಕಂಪ್ಲೇಂಟ್ ಲಾಡ್ಜ್ ಆದರೂ ಸಾಕು ನಿಮ್ಗೆ NDPS ಆಕ್ಟ್ ಕೆಳಗಡೆ. ಮುಂದೆ ನಿಮ್ಮ ಎಲ್ಲ ರೀತಿಯ ಪೊಲೀಸ್ ವೆರಿಫಿಕೇಶನ್ಗಳಿಗೆ ತೊಡಕಾಗುತ್ತದು. ನೀವು ಅದನ್ನು ಬಿಟ್ಟು ಹೊರಗಡೆ ಬಂದರೂ ಕೂಡ ಸಾಮಾಜಿಕವಾಗಿ, ನಮ್ಮಲ್ಲಿ ಇಂಗ್ಲೀಷಲ್ಲಿ ಸ್ಟಿಗ್ಮಾ ಅಂತ ಕರಿತೀವಿ, ಕಳಂಕ ಅಂತ ಕರಿತೀವಿ ಕನ್ನಡದಲ್ಲಿ. ಆ ಸಾಮಾಜಿಕ ಕಳಂಕ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆ ಸಾಮಾಜಿಕ ಕಳಂಕಕ್ಕೆ ಗುರಿಯಾಗದೆ ಇರಿಸೋದಕ್ಕೆ ಇದು ಮೊದಲ ಹೆಜ್ಜೆ. ಅರ್ಥ ಆಗ್ತಿದ್ಯಾ? ಸೊ NDPS ಡ್ರಗ್ಗೆ ಅಬ್ಯೂಸ್ಗೆ ಒಳಗಾಗದೆ, ಅಂಥವ್ರ ಸಂಪರ್ಕಕ್ಕೆ ಬರದೆ, ಬಂದರೂ ಅವರು ನಿಮ್ಮ ಮಾತುಗಳನ್ನು ಕೇಳಿ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ವ್ಯಕ್ತಿಗಳಾಗಿದ್ದರೆ ಅವರಿಗೆ ಮುಖ್ಯವಾಹಿನಿಗೆ ತರೋದಕ್ಕೆ ಪ್ರಯತ್ನ ಮಾಡಿ.
ಅರ್ಥ ಆಗ್ತಿದ್ಯಾ? ಸೊ ನನ್ನ ರೋಲ್ ಏನು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಇಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿರೋದ್ರಿಂದ ನನ್ನ ಅನುಭವಕ್ಕೆ ಬಂದಿರೋಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈಗ ನಾವು ಹೇಳಿದ್ವಿ, ರೈಸ್ ಅಂದ್ರೆ ಏನು, ಫಸ್ಟ್ ರೆಫ್ಯೂಸ್ ಮಾಡಬೇಕು ಅಂತ ಹೇಳಿದ್ವಿ, ಇನ್ಫಾರ್ಮ್ ಅದರ್ಸ್ ಅಂತ ಹೇಳಿದ್ವಿ, ಆಮೇಲೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಯಾರನ್ನ ಇದನ್ನ ಹೊರಗಡೆ ತರೋದಕ್ಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಅವ್ರನ್ನ ಐಡೆಂಟಿಫೈ ಮಾಡಬೇಕಲ್ವಾ ನೀವು, ಫಸ್ಟ್ ಅವ್ರನ್ನ ಗುರ್ತಿರ್ಬೇಕಲ್ವಾ, ಇವನು ಮಾದಕ ವಸ್ತುಗಳಿಗೆ ಇವನು ವ್ಯಸನಿ ಆಗಿದ್ದಾನೋ ಇಲ್ವೋ ಅಂತ. ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಯಾವ ರೀತಿ ಅವರ ಚಹರೆಗಳಿರುತ್ತೆ, ಯಾರಿಗಾರು ಗೊತ್ತಿರೋ ಹೇಳ್ಬೋದಾ? ಕೈ ಎತ್ತಿ ಮಾತಾಡ್ಬೋದು ಧೈರ್ಯವಾಗಿ. ತಪ್ಪಾಗಿದ್ರು ಪರವಾಗಿಲ್ಲ, ಉತ್ತರ ನಾವು ಅದನ್ನು ಸರಿ ಮಾಡ್ತೀವಿ. ನಮ್ಮ ಯಾರ ಹತ್ರನೂ ನಿಮ್ದು ಇಂಟರ್ನಲ್ಸ್ ಮಾರ್ಕ್ಸ್ ಇಲ್ಲ, ಅಟೆಂಡೆನ್ಸ್ ಇಲ್ಲ. ಸೊ ನಮ್ಮ ಹತ್ರ ಕಾನ್ಫ್ಲಿಕ್ಟ್ ಆದರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಸೊ ಧೈರ್ಯವಾಗಿ ಮಾತಾಡ್ಬೋದು. ಕೈ ಎತ್ತಿ ಯಾರಾದರೂ ನೋಡೋಣ. ಮಾದಕ ವ್ಯಸನಕ್ಕೆ ಅಡಿಕ್ಟ್ ಆಗಿರುವಂಥವ್ರಿಗೆ, ಮಾದಕ ವ್ಯಸನಿಗಳಾಗಿರುವಂಥವ್ರನ್ನ ಯಾವ ರೀತಿ ನಾವು ಪತ್ತೆ ಹಚ್ಚಬೇಕಾಗುತ್ತೆ, ಅವ್ರ ಗುಣಲಕ್ಷಣಗಳೇನು ಹೇಳೋ? ವೆರಿ ಗುಡ್. ಏನಪ್ಪ, ವರ್ತನೆಯಲ್ಲಿ ಬದಲಾಗುತ್ತೆ. ಗುಡ್. ಆಮೇಲೆ ಅಷ್ಟೇ. ನಿಮ್ಮ ಹೆಸರು? ವಿಶ್ವಾಸ್ಗೊಂದು ಚಪ್ಪಾಳೆ ಬಂದಿದೆ. ಎಲ್ಲತ್ರ ಗೂಗಲ್ ಪೇ, ಫೋನ್ ಪೇ ಇದೆಯಾ? ಸೊ ಈ ಮಾದಕ ವ್ಯಸನಿಗಳು ಏನ್ ಮಾಡ್ತಾರೆ, ಸಡನ್ ಆಗಿ ದುಡ್ಡಿಗಾಗಿ ಬೇಡಿಕೆ ಇಡ್ತಾರೆ ಫ್ರೆಂಡ್ಗಳ ಹತ್ರ. ಈ ಬೇಡ ಬ್ರೋ ಅನ್ನೋವಂಥ ಒಂದು ಶೀರ್ಷಿಕೆನ ತಗೊಂಡ್ರೆ ಸಡನ್ ಆಗಿ ಫೋನ್ ಮಾಡ್ತಾನೆ ನಿಮ್ಮ ಫ್ರೆಂಡು, ಬ್ರೋ ಒಂದು 100 ರೂಪಾಯಿ ಇದ್ರೆ ಹಾಕು, ಬ್ರೋ ಒಂದು 500 ಹಾಕು, ಬ್ರೋ 1000 ಹಾಕು. ಅವಾಗ ನೀವೇನು ಅನ್ಬೇಕು? ಇಲ್ಲ ಬ್ರೋ ಅನ್ಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲ ಏನಕ್ಕೋ ಅರ್ಜೆಂಟ್ ಬೇಕು, ಬಂದ್ಬಿಟ್ಟು ಹೇಳ್ತೀನಿ, ಹಾಕ್ಬಿಡಿ ಫಸ್ಟ್ ಅಮೌಂಟ್ ಅಂತಾನೆ. ಸರಿ ನೀವು ಹಾಕ್ತೀರಾ, ತೊಗೊಂಡ್ಬರ್ತಾನೆ, ಒಂದು ಪ್ಯಾಕೆಟ್ ತರ್ತಾನೆ ಡ್ರಗ್ಸು, ತಂದು ತಗೋ, ಚೆನ್ನಾಗಿರುತ್ತೆ, ನೀವು ದುಡ್ಡು ಹಾಕ್ತಲ್ಲ, ಖುಷಿ ಆಯಿತು ನನಗೆ, ನಿಮ್ದು ಫ್ರೆಂಡ್ ಇರಬೇಕು ನನಗೆ ಅಂತೇಳಿ ನಿಮ್ಗೊಂದು ಪ್ಯಾಕೆಟ್ ಆಫರ್ ಮಾಡ್ತಾನೆ. ಅವಾಗ ಏನು ಹೇಳಬೇಕು? ಬೇಡ ಬ್ರೋ ಅಂತ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ಸ್ವ್ಯಾಗಲ್ಲಿ ಹೇಳಿ ಪರವಾಗಿಲ್ಲ, ಬೇಡ ಬ್ರೋ ಅಂತಾನೆ ಹೇಳಿ ಪರವಾಗಿಲ್ಲ. ಅರ್ಥ ಆಯ್ತಾ? ಈಗ ಮಚ್ಚಿ ಮಚ್ಚ ಅನ್ನೋದು ಸ್ವಲ್ಪ ಕಾಮನ್ ಟ್ರೆಂಡಲ್ಲಿ ಇದೆ ನಿಮ್ಮ ಕಡೆ. ಹುಡುಗರ ಮಚ್ಚ ಅಂತಾರೆ, ಹುಡುಗರ ಮಚ್ಚಿ ಅನ್ಕೋತೀರಾ, ಕರೆಕ್ಟಾ? ಅನ್ಕೊಳ್ಳಲ್ವಾ? ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಮಚ್ಚಿ ಮಚ್ಚ ಬಿಟ್ಬಿಡಿ, ಬ್ರೋ ಸ್ಟಾರ್ಟ್ ಮಾಡಿ. ಇನ್ಮೇಲೆ ಅಭಿಯಾನದ ಮೂಲಕ ಹ್ಯಾಶ್ಟ್ಯಾಗ್ ಬೇಡ ಬ್ರೋ ಅಂತ ಹಾಕೊಳ್ಳಿ ನಿಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿ, ಹ್ಯಾಶ್ಟ್ಯಾಗ್ ರೈಸ್ ಅಂತ ಹಾಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಪದೇ ದೊಡ್ಡ ಮೊತ್ತದ ಹಣಕ್ಕಾಗಿ ಬೇಡಿಕೆ. ಓಕೆ. ಆಮೇಲೆ ನಿಮ್ಮ ಗ್ರೂಪಲ್ಲೇ ಇರ್ತಾರೆ, ಸಡನ್ ಆಗಿ ನಿಮ್ಮ ಗ್ರೂಪ್ ಕಂಡ್ರೆ ಆಗಲ್ಲ ಅವ್ರಿಗೆ. ಒಳ್ಳೆ ಫ್ರೆಂಡ್ಸು, ಸಡನ್ ಆಗಿ ಅವನು ಒಂಥರ ನಿಮ್ಮ ಜೊತೆ ಸೇರಲ್ಲ, ಬೇರೆ ಯಾರ್ದೋ ಹೊಸ ಫ್ರೆಂಡ್ಶಿಪ್ ಮಾಡಿರ್ತಾನೆ. ಯಾಕೆ ಅವ್ರ ಜೊತೆ ಸೇರ್ತೀಯಾ, ಬೇಡ ಅಂತ ಹೇಳಿದ್ರು ಮಾತು ಕೇಳಲ್ಲ, ನಿನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾನೆ ಅವನು. ಸೊ ಇಟ್ ಇಸ್ ಅ ಸಡನ್ ಚೇಂಜ್ ಇನ್ ದ ಬಿಹೇವಿಯರ್. ಅರ್ಥ ಆಗ್ತಿದ್ಯಾ? ಸೊ ಅವರ ಕೂದರುಗಳು, ಗಡ್ಡ ಮೀಸೆ ಇದನ್ನ ಗ್ರೂಮಿಂಗ್ ಮಾಡ್ಕೊಳ್ಳಲ್ಲ ಪ್ರಾಪರ್ ಆಗಿ. ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೆ, 15 ದಿವಸಕ್ಕೂ ತಿಂಗಳಿಗೆ ಒಂದ್ಸತಿ ಹೇರ್ ಕಟ್ ಮಾಡಿಸ್ತಾನೆ, ಶೇವಿಂಗ್ ಮಾಡ್ಕೋತಾನೆ, ಟ್ರಿಮ್ ಮಾಡ್ತಾನೆ, ಬಿಯರ್ಡ್ ಶೇಪ್ ಕಿಪ್ ಮಾಡಿಸ್ಕೊತಾನೆ. ಇವನು ಹೆಂಗಿರ್ತಾನೆ ಅಂತಂದ್ರೆ ಅದಕ್ಕೂ ದುಡ್ಡಿಲ್ವೇನೋ ನನಗೆ ಇರ್ತಾನೆ. ಆಮೇಲೆ ಟೋನ್ ಬಟ್ಟೆಗಳು, ಹರಿದೋಗಿರುವಂಥ ಬಟ್ಟೆಗಳು, ಇರ್ರೆಗ್ಯುಲಾರಿಟೀಸ್ ಇನ್ ದರ್ ಫ್ಯಾಷನ್ ಸೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇದು ಅವರ ಬಾಡಿಲಿ ಪರಿವರ್ತನೆ, ಹೊರಗಡೆ ಕಾಣಿಸುವಂಥ ಪರಿವರ್ತನೆಗಳಾಗ್ತವೆ. ಸೊ ಇಂಥವ್ರನ್ನ ನೀವು ಐಡೆಂಟಿಫೈ ಮಾಡಿ ಸಾಧ್ಯವಾದರೆ ನಿಮ್ಮ ಪ್ರಾಧ್ಯಾಪಕರ ಗಮನಕ್ಕೆ, ಅವರ ಪೇರೆಂಟ್ಸ್ ಗಮನಕ್ಕೆ ತರಬೇಕು. ಅರ್ಥ ಆಗ್ತಿದೆಯಾ? ಅವ್ರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಸಪೋರ್ಟ್ ಮಾಡಬೇಕು. ಈ ಓರಲ್ ಕನ್ಸಂಪ್ಷನ್ ಮಾಡೋದ್ರ ಮೂಲಕ ಏನಾಗುತ್ತೆ, ಈಗೆಲ್ಲ ಸುಮಾರು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಕ್ಯಾನಬಿಸ್ ಚಾಕ್ಲೇಟ್ ಅಂತ ಬಂದ್ಬಿಟ್ಟಿದೆ. ಕ್ಯಾನಬಿಸ್ ಚಾಕ್ಲೇಟ್, ಗಾಂಜಾ ಮಿಶ್ರಿತ ಚಾಕ್ಲೇಟ್ ಬಂದಿದೆ. ಅದನ್ನ ನೀವು ಆರ್ಡರ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಅದರಲ್ಲಿ ಕ್ಯಾನಬಿಸ್ ಅನ್ನೋವಂಥ ಒಂದು ಪದ ಇದ್ದರೆ ಅದನ್ನು ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇದನ್ನ ನೀವು ಬಾಯಿ ಮೂಲಕ ತಗೊಂಡಾಗ ಏನಾಗುತ್ತೆ, ಹಲ್ಲುಗಳು ಬೇಗ ಹುಳುಕಾಗುತ್ತೆ, ಒಸಡುಗಳಲ್ಲಿ ಗಾಯ ಆಗುತ್ತೆ, ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ ಯಾವಾಗಲೂ. ನಿಮ್ಮ ಫ್ರೆಂಡ್ ಮಾತಾಡೋದು ಚೆನ್ನಾಗಿರ್ತಾನೆ ಮುಂಚೆ, ಆಮೇಲೆ ಮಾತಾಡ್ತಾ ಯಾಕೋ ಬಾಯಿಂದ ಕೆಟ್ಟ ವಾಸನೆ. ಆಮೇಲೆ ಮೈ ಕಡ್ತಾ ಬರುತ್ತೆ, ನವೆ ಪದೇ ಕೆರೀತಾ ಇರ್ತಾನೆ. ಒಂದ್ಸತಿ ಗಾಯ ಆದರೆ ಗಾಯ ಬೇಗ ವಾಸಿ ಆಗಲ್ಲ, ರಕ್ತ ಕೀವು ಈ ಥರ ಆಗುತ್ತೆ. ಇದೆಲ್ಲ NDPS ಡ್ರಗ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ಆಗುವಂಥ ದೈಹಿಕ ಪರಿಣಾಮಗಳು. ಓಕೆ. ಆಮೇಲೆ ಸ್ನಾರ್ಟಿಂಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಪುಡಿಯನ್ನು ಒಂದು ಯಾವ್ದಾದ್ರು ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಹಾಕ್ಕೊಂಡು ಪೇಪರ್ ರೋಲ್ ಮಾಡಿ ಅಥವಾ ಸ್ಟ್ರಾನ ರೋಲ್ ಮಾಡಿ ಅದರಿಂದ ಮೂಗುಗಳು ಎಳ್ಕೊತಾರೆ. ಪುಡಿಯನ್ನ ಮೂಗಿನಿಂದ ಎಳ್ಕೊಂಡು ನಶೆ ಆಗ್ತಿದ್ರು ಗೊತ್ತಾ? ಮುಂಚೆ ನಮ್ಮ ಅಜ್ಜಿ ತಾತಂದಿರಲ್ಲ ನಶೆ ಇಟ್ಕೊಂಡು ದೀರ್ಘ ಉಸಿರಾಡ್ಕೊಂಡ್ರೆ ಅದು ಅವ್ರಿಗೆ ಒಂಥರ ಕಿಕ್ ಕೊಟ್ಟಂಗೆ ಆಗ್ತಾ ಇತ್ತು. ಈಗ ನಶೆನ ರಿಪ್ಲೇಸ್ ಮಾಡಿ ಈ ಥರ
ಪೌಡರ್ ಡ್ರಗ್ಸ್ ಬಂದಿದೆ, ಅಮಾರ್ಫಸ್ ಡ್ರಗ್ಸ್ ಅಂತ ಕರಿತೀವಿ, ಪುಡಿಯ ರೂಪದಲ್ಲಿ ಟ್ಯಾಲ್ಕಮ್ ಪೌಡರ್ ಥರ ಇರ್ತದೆ, ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಸೊ ಅವಾಗ ಅಂಥವ್ರಿಗೆ ಏನಾಗುತ್ತೆ, ಯಾವಾಗಲೂ ಮಾಡೋ ಡ್ರಗ್ಸ್ ಕನ್ಸ್ಯೂಮ್ ಮಾಡೋನು ಮೂಗಲ್ಲಿ ಇಟ್ಕೊಂಡು ಎಳಿಬೇಕಾದ್ರೆ ಹುಷಾರಾಗಿ ಮಾಡ್ತಾನ, ಸ್ವಲ್ಪ ಕಿಕ್ ಜಾಸ್ತಿ ಆದಾಗ ಮೂಗು ಚುಚ್ಕೋತಾನೆ, ಹಿಂಗೆ ಇಟ್ಕೊಂಡು ಹತ್ರ ಹೋದಾಗ ಮೂಗು ಚುಚ್ಚುತ್ತೆ, ಆಗ ಮೂಗಿನ ಹೊರಳೆಗಳಲ್ಲಿ ಗಾಯಗಳಾಗಿರುತ್ತೆ ಅಂಥವ್ರಿಗೆ. ಆ ಪುಡಿ ಮೂಗಲ್ಲೇ ಇರುತ್ತಲ್ಲ, ಅವಾಗ ಹಿಂಗೆ ಮಾಡ್ತಾನೆ ಇರ್ತಾರೆ ಮೂಗವರು, ಅಂತ ಇರ್ತಾರೆ, ಪದೇ ಪದೇ ಕರ್ಚಿಫಲ್ಲಿ ಒರೆಸ್ತಾ ಇರ್ತಾರೆ. ಇವತ್ತಿಂದ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು, ಮೀಡಿಯಾದಲ್ಲಿ ಬರ್ತಾರಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಬಿಸ್ನೆಸ್ ಮ್ಯಾನ್ಗಳು, ಅವ್ರು ಮೀಡಿಯಾದಲ್ಲಿ ಮಾತಾಡ್ಬೇಕಾದ್ರೆ ಪದೇ ಪದೇ ಮೂಗಿಗೆ ಅಂತ ಇರ್ತಾರೆ. ಸೊ ಅವರೆಲ್ಲ ಸ್ನಾರ್ಟಿಂಗ್ ಮಾಡ್ಬೋದಂಥ ಸಾಧ್ಯತೆಗಳಿರುತ್ತೆ, ಮೂಗಿನಿಂದ ಡ್ರಗ್ಸ್ ತಗೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಆಯಿಲ್ ರೂಪದಲ್ಲಿ ಬಂದ್ಬಿಟ್ಟಿದೆ ಈಗ, ಸಿಗರೇಟ್ ಕೊಂಡು ಡ್ರಾಪ್ ಆಯಿಲ್ ಹಾಕ್ತಾರೆ, ಸೇರ್ತಾರೆ, ಗೊತ್ತಾಗಲ್ಲ ನಿಮಗೆ. ಬಟ್ ನಮಗೆ ಅದರಲ್ಲೇ ಪಳಗಿರೋದ್ರಿಂದ ದಾರಿಲಿ ಹೋಗ್ಬೇಕಾದ್ರೆ ಸ್ಮೆಲ್ ಬಂದರೆ ಗೊತ್ತಾಗುತ್ತೆ ನಮಗೆ. ಅಂಥವ್ರನ್ನ ನಾವು ಆ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ಯಾರು ಇರ್ತಾರೆ ಅವ್ರ ಗಮನಕ್ಕೆ ತಂದು ಅವರನ್ನು ಕಸ್ಟಡಿಗೆ ಒಪ್ಪಿಸುವಂಥ ಕೆಲಸಗಳು ಮಾಡಿದ್ದೀವಿ. ಅರ್ಥ ಆಗ್ತಿದೆಯಾ? ಸೊ ಇದೆಲ್ಲ ದೈಹಿಕವಾಗಿ ಆಗುವಂಥ ಬದಲಾವಣೆಗಳು. ಓಕೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅಂತ ನೀವು ಐಡೆಂಟಿಫೈ ಮಾಡಿ ಅಂಥವ್ರಿಗೆ ಪ್ರಾಪರ್ ಸಪೋರ್ಟನ್ನು ನೀವು ಕೊಡಬೇಕಾಗುತ್ತೆ. ಓಕೆ, ಸೊ ಆಗಲೇ ಹೇಳ್ತಾ ಇದ್ದೆ ನಾನು, 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಇರುವಂಥ ವಿದ್ಯಾರ್ಥಿಗಳನ್ನು ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ? ಈ NDPS ಕಾಯ್ದೆ ಬಂದಿರೋದು ಯಾವಾಗ ಜಾರಿಗೆ ಬಂದಿರೋದು? 1985ರಲ್ಲಿ. ನಿಮ್ಮ ಗಮನದಲ್ಲಿರಲಿ, NDPS ಆ್ಯಕ್ಟ್ 1985 ಅಂತ ಕರಿತೀವಿ. NDPS ಕಾಯ್ದೆ ಬಂದಿರೋದು ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ ಬಂದಿರೋದು 1985ರಲ್ಲಿ. ಆಗಲೇ ನಮ್ಮ ಮೇಧಾವಿಗಳು ಮನಗಂಡಿದ್ದೇನು ಅಂತ ಹೇಳಿದ್ರೆ, ಇದನ್ನು ಹೀಗೆ ಕಾಯ್ದೆ ಕಟ್ಟಲೆ ಮಾಡದೆ ಹೋದರೆ ಇದರಿಂದ ನಮ್ಮ ಯುವಜನ ಹಾಳಾಗ್ತಾರೆ, ಪ್ರಯೋಜನಕ್ಕೆ ಬರದೇ ಇರೋ ಥರ ಆಗ್ತಾರೆ. ಈ ಥರ ನೋಡಿದ್ದೀವಿ ನಾವು ಸುಮಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಡ್ರಗ್ಸ್ ಕನ್ಸ್ಯೂಮ್ ಮಾಡೋರು ಏನು ಮಾಡ್ತಾರೆ, ನಮ್ಮ ಥರ ನಾರ್ಮಲ್ ಬಿಹೇವಿಯರ್ ಇರಲ್ಲ. ಅವರು ನಿಂತ್ಕೊಂಡು ಎಲ್ಲೋ ಆಕಾಶ ನೋಡಿ ನಗ್ತಾ ಇರ್ತಾರೆ, ಅರ್ಧ ಗಂಟೆ ಅಳ್ಳಾಡಲ್ಲ, ಅವ್ರು ನಿಂತ್ಕೊಂಡು ನಗ್ತಾನೇ ಇರ್ತಾರೆ. ಆಮೇಲೆ ಏನೋ ಒಂದು ಅವ್ರಿಗೆ ಯಾರು ಇರೋದಿಲ್ಲ ಎದುರುಗಡೆ, ಆದರೂ ಮಾತಾಡ್ತಾನೇ ಇರ್ತಾರೆ. ಅಂಥವನ್ನೆಲ್ಲ ಸುಮಾರು ಎನ್ಕೌಂಟರ್ ಮಾಡಿದ್ದೀವಿ ನಾವು. ಸೊ ಒನ್ ಮೋರ್, ಇದು ಇಂಟ್ರಾವೆನಸ್ ಅಡ್ಮಿನಿಸ್ಟ್ರೇಷನ್, ಚುಚ್ಚುಮದ್ದುಗಳಿಂದ ತಗೊಳ್ಳುವಂಥದ್ದು. ಯಾವುದೇ ಒಡೆದ ಪ್ಯಾಕೆಟ್ನಲ್ಲಿರುವಂಥ ಚುಚ್ಚುಮದ್ದುಗಳಿಂದ ಯಾವುದೇ ಮೆಡಿಸಿನ್ನ ತಗೋಬಾರ್ದು, ಡ್ರಗ್ಸ್ ಅಂತೂ ಮುಟ್ಟಕ್ಕೆ ಹೋಗ್ಬಾರ್ದು. ಅಂಥವ್ರಿಗೆ ಏನಿರುತ್ತೆ, ಅಲ್ಲಲ್ಲೇ ಚುಚ್ಚಿದಂಥ ಗಾಯಗಳು, ಬೆರಳು ತುದಿಗಳಲ್ಲಿ, ಅವರ ಕೈಗಳಲ್ಲಿ ಚುಚ್ಚಿರುವಂಥ ಗಾಯಗಳು. ಶುಗರ್ ಪೇಷಂಟ್ಸ್ಗೆ ಇನ್ಸುಲಿನ್ ತಗೋತಾರೆ, ನೋಡಿದ್ದೀರಾ? ಅನಿವಾರ್ಯ, ಹಳ್ಳಿಗಳ ಕಡೆಯಿಂದ ನೋಡ್ತಾ ಇದ್ದೀವಿ ಶುಗರ್ ಪೇಷಂಟ್ ಜಾಸ್ತಿ ನಡೆದ. ಇನ್ಸುಲಿನ್ ತಗೊಂಡು ಏನಾಗಿರುತ್ತೆ, ಅವ್ರಿಗೆ ಆ ಜಾಗದಲ್ಲಿ ಗಾಯಗಳಾಗಿರುತ್ತೆ. ಸೊ ಡ್ರಗ್ಸ್ನ ಇಂಟ್ರಾವೆನಸ್ ತಗೊಂಡವ್ರಿಗೂ ಅದೇ ಥರ ಗಾಯಗಳಾಗಿರುತ್ತೆ. ಹಾಫ್ ಶರ್ಟ್ ಹಾಕಲ್ಲ ಅವನು, ಫುಲ್ ಶರ್ಟ್ ಹಾಕ್ತಿರ್ತಾನೆ. ಯಾವಾಗ ಹಾಫ್ ಶರ್ಟ್ ಹಾಕ್ತಿರ್ತಾನೆ, ಸಡನ್ನಾಗಿ ನೋಡಿದ್ರೆ ಫುಲ್ ಶರ್ಟಿಗೆ ಚೇಂಜ್ ಆಗಿಬಿಡ್ತಾನೆ, ಜಾಕೆಟ್ಸ್ ಬಳಸ್ತಾನೆ ಜಾಸ್ತಿ ಗಾಯ ಕಾಣಬಾರ್ದು ಅಂತ. ಸೊ ಇಂಥವೆಲ್ಲ ಬದಲಾವಣೆಗಳು ಅವ್ರಿಗೆ ಡ್ರಗ್ ಅಬ್ಯೂಸ್ಗೆ ಒಳಗಾಗಿರ್ಬೋದು ಅಂತ ಬದಲಾವಣೆ. ಓಕೆನಾ? ಸೊ ನೀವು ಭಾರತದ ಫ್ಯೂಚರ್ ಆಗಿರೋದ್ರಿಂದ ಆಗಲೇ ನಮ್ಮ ಮೇಧಾವಿಗಳು ಮನಗಂಡು, ಲಾ ಮೇಕರ್ಸ್ ಮನಗಂಡು, ಇದರಿಂದ ನಮ್ಮ ಯುವ ಪೀಳಿಗೆ ಹಾಳಾಗಬಾರ್ದು ಅಂತೇಳಿ, ಅನ್ಪ್ರೊಡಕ್ಟಿವ್ ಆಗಬಾರ್ದು, ಅವರು ನಮ್ಮ ದೇಶದ ಸಬಲೀಕರಣಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕಾದ್ರೆ NDPS ಕಾಯ್ದೆ ತಂದು ಅವ್ರನ್ನೆಲ್ಲ ಈ ಡ್ರಗ್ಗಳನ್ನು ಅವ್ರಿಗೆ ಬಳಕೆಗೆ ಸಿಗದೇ ಇರೋ ಥರ ಮಾಡಬೇಕು ನಾವು ಅಂತೇಳಿ ಅದನ್ನು ಕಾಯ್ದೆ ತಂದಿದ್ದಾರೆ. ಸ್ವಲ್ಪಗೆ ಗಾಂಜಾ ಕೇಸಲ್ಲಿ ಕೋರ್ಟು ಸಹ ಬೇಲ್ ಕೊಡೋದಿಲ್ಲ, ಹಾಗಾಗಿ ಪನಿಷ್ಮೆಂಟ್ ತುಂಬ ರಿಗ್ರೆಸ್ ಇರುತ್ತೆ, ಕಠಿಣವಾದ ಶಿಕ್ಷೆ ಇದೆ ಇದಕ್ಕೆ. ಸೊ ಇವೆಲ್ಲವನ್ನು ತಾವು ಮನೆಗೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಸ್ನೇಹಿತರ ಜೊತೆ ಯಾವುದಾದ್ರು ಚರ್ಚೆ ಮಾಡ್ಬೇಕಾದ್ರೆ ಫಿಲಮ್ ಬಗ್ಗೆ ಅಥವಾ ಇನ್ನೇನೋ ಚರ್ಚೆ ಮಾಡ್ಬೇಕಾದ್ರೆ ಇದು ಒಂದು ಟಾಪಿಕ್ ನನಗೆ ಪೊಲೀಸರು ಬಂದಿದ್ದು ಈ ಥರ ಹೇಳಿದ್ರು ಅಂತೇಳಿ ಅವ್ರ ಕಿವಿಗೆ ಹೋಗಲಿ. ಅದು ಯಾರೋ ತಪ್ಪು ಮಾಡೋದಾದ್ರು ಅಟ್ಲೀಸ್ಟ್ ಒಂದು ಹಂತಕ್ಕೆ ಅವರು ಎಚ್ಚೆತ್ಕೊಂತಾರೆ, ಹೌದಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ, ಮತ್ತೆ ತಪ್ಪು ಮಾಡಬಾರ್ದು ಅಂತ. ಅರ್ಥ ಆಯ್ತಲ್ಪ? ಆಯ್ತು, ಈಗ ನಿಮ್ಗೆಲ್ಲ ಒಂದು ಓದಿಸ್ತೀನಿ. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನ ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ
ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಬೋಧಿಸೋಕ್ಕೆ ಈ ಥರದ ಒಂದು ಸಮರ್ಥವಾದ ಇವರು ಕನಿಷ್ಠ ವೀಕ್ಲಿ ಒನ್ಸ್ ಬಂದು ಅದನ್ನು ಹೇಳ್ಕೊಡುವ ಮತ್ತು ಅದಕ್ಕೆ ಪಠ್ಯವಾಗಿ ಅದನ್ನು ಪರೀಕ್ಷೆ ಬರೆದು ಉತ್ತೀರ್ಣರಾಗಬೇಕು. ಅದಕ್ಕೆ ಎರಡು ರೀತಿಯಲ್ಲಿ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡು ರೀತಿಯಲ್ಲಿ ಪರೀಕ್ಷೆಗಳಾಯಿತು ಅಂತಂದರೆ ಏನು ಡ್ರಗ್ ಬೇರುಗಳಿದಾವಲ್ಲ ಆ ಬೇರುಗಳನ್ನು ಕಿತ್ತಾಕುವ, ನಶಿಸುವ ಮತ್ತು ಬಲಿಷ್ಠ ಭಾರತ ನಿರ್ಮಾಣ ಮಾಡುವ ಕೆಲಸಕ್ಕೆ ಒಂದು ಒಳ್ಳೆಯ ಚಾಲನೆ ಆಗ್ಬೋದು ಅನ್ನೋದೊಂದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಬೇಡ ಬೇಡ ಬೇಡ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.